ಗುರುಗಳೇ, ಈಗ ನೀವು ಹೇಳಿದ್ರಿ ಆಧ್ಯಾತ್ಮದ ಕಡೆ ಒಂದಷ್ಟು ಯೋಗ ಧ್ಯಾನ ಇದೆಲ್ಲ. ಜನ ಏನು ಅನ್ಕೊಂಡಿದ್ರು ಅಂದರೆ ನಮ್ಮನೆ ಹತ್ರ ಯಾವುದು ಆಶ್ರಮ ಇಲ್ಲ, ನಮ್ಮನೆ ಹತ್ರ ಯಾವುದು ಯೋಗ ಸ್ಕೂಲ್ಗಳಿಲ್ಲ, ನಮ್ಮನೆ ಹತ್ರ ಯಾವುದು ಗುರುಗಳಿಲ್ಲ, ನಮ್ಮನೆ ಹತ್ರ ಧ್ಯಾನ ಮಾಡೋಕ್ಕೆ ಯಾವುದೇ ದೇವಸ್ಥಾನಗಳಿಲ್ಲ ಅನ್ನೋಂಥ ರೀಸನ್ ಕೊಡ್ತಾರೆ. ಇವೆಲ್ಲ ಬೇಕೇನ ಗುರುಗಳೇ, ನೀವು ಹೇಳೋದನ್ನ ಪಾಲಿಸ್ಬೇಕು ಅಂದರೆ? ನೋಡಿ, ನಾವು ಪ್ರಾರಂಭದಲ್ಲಿ ಹೇಳಿದಾಗ ಒಬ್ಬ ಮಾರ್ಗದರ್ಶಕ ಇದ್ರೆ ಎಲ್ಲಿ ತಪ್ಪಾಗ್ತಾ ಇದೆ, ಎಲ್ಲಿ ನೀವು ಸರಿ ಮಾಡ್ಕೋಬೇಕು, ಅದನ್ನ ಇನ್ನೂ ಉತ್ತಮವಾಗಿ ಸಾಧನೆ ಮಾಡೋದು ಹೇಗೆ ಅನ್ನೋದು ಗೊತ್ತಾಗ್ತದೆ. ಈಗ ನಮಗೆ ಓದಕ್ ಬರ್ದೇ ಇದ್ದಾಗ ಯಾರೋ ಹೇಳ್ಕೊಟ್ಟಿದ್ದಕ್ಕೇನೆ ನಾವು ಇವತ್ತು ಇಷ್ಟು ಚೆನ್ನಾಗಿ ಓದ್ತಾ ಇದ್ದೀವಿ. ನಮಗೆ ಮಾತು ಬರ್ದೇ ಇದ್ದಾಗಲೇ ತಾಯಿ ಅನ್ನುವಂಥ ಗುರು ಹೀಗೆ ಮಾತಾಡುವಂತ ಪದೇ ಪದೇ ತಿದ್ದಿದ ಕಾರಣಕ್ಕೆ ಬಹಳ ಬೇಗ ನಮ್ಮ ಜೊತೆ ಮಾತಾಡೋರು 4 ಜನ ಸೇರಿದಾಗ್ಲೇ ಮಗು ಬೇಗ ಮಾತು ಕಲಿತದೆ. ಅಂದ್ರೆ ಯಾರೋ ಸಹಕಾರ ಬೇಕು ಅಂತ ನೀವೇನೇ ಮಾಡಕ್ ಹೊರಟ್ರು ಕೂಡ ಯಾರ್ದಾದ್ರೂ ಸಹಕಾರ ಇದ್ರೆ, ಮಾರ್ಗದರ್ಶನ ಇದ್ರೆ, ಎಲ್ಲಿ ಎಡವ್ತಾ ಇದ್ದೀರಿ, ಎಲ್ಲಿ ಸಾಗಬೇಕು, ಹೇಗೆ ಸಾಧನೆ ಮಾಡಬೇಕು, ಇಷ್ಟು ಸಾಧನೆ ಮಾಡಿದ್ರು ಇನ್ನೂ ಆ ತೃಪ್ತಿ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಏನು ಕಾರಣ, ನಿಮ್ಮ ಮನಸ್ಥಿತಿ ಏನಾಗಿದೆ, ಇದರಲ್ಲಿ ಎಲ್ಲಿ ಬದಲಾಯಿಸ್ಕೋಬೇಕು ಅಂತ ಗೊತ್ತಾಗಬೇಕಾದ್ರೆ ಒಬ್ಬ ಮಾರ್ಗದರ್ಶಕ ಇದ್ರೆ ಈಸಿ ಅಂತ. ಇಲ್ಲದೆ ಹೋದ್ರೆ ತುಂಬಾ ಶ್ರಮ ಆಗ್ತದೆ, ಕಷ್ಟ ಆಗ್ತದೆ, ನಿರಾಶೆ ಆಗ್ತದೆ, ಅಯ್ಯೋ ಸಾಧನೆನೂ ಬೇಡ, ಏನ್ ಮಾಡಿದ್ರು ಏನು ಗೊತ್ತಾಗ್ತಾನೆ ಇಲ್ಲ ಅನ್ನುವಂತ ಹಂತೂ ಬರ್ತದೆ. ಹಾಗಾಗಿ ಒಬ್ಬ ಒಳ್ಳೆಯ ಗುರು ಮಾರ್ಗದರ್ಶಕ ಇದ್ರೆ ಸಾಧನೆಗೆ ಈಸಿ ಆಗ್ತದೆ. ಹಾಗಾಗಿ ಒಬ್ಬ ಗುರುವನ್ನು ಇಟ್ಕೊಂಡು ಸಾಧನೆ ಮಾಡೋದು ಒಳ್ಳೇದು. ಮತ್ತು ಇವತ್ತು ನೋಡಿ, ಡಿಜಿಟಲ್ ಯುಗ. ಈಗ ನಾವು ಕೂಡ ಡಿಜಿಟಲ್ ಮೂಲಕವೇ ಲಕ್ಷಾಂತರ ಜನರನ್ನ ತಲುಪಿದೀವಿ. ನೀವು ಯಾವ್ದಾವ್ದಕ್ಕೂ ಡಿಜಿಟಲ್ ಅನ್ನು ಬಳಸ್ತಿರಲ್ಲ, ಸ್ವಲ್ಪ ಸ್ಪಿರಿಚುವಲ್ಗೂ ಬಳಸಿ. ಇಂತಹ ಸ್ಪಿರಿಚುವಲ್ ಮಾತುಗಳನ್ನ 2 ಸರಿ ಕೇಳಿ. ಒಂದ್ಸರಿ ಅರ್ಥವೇ ಆಗಲ್ಲ, ತುಂಬಾ ಸುಲಭವಾದ ಮಾತು ಅಂತ ಅನಿಸ್ತದೆ ಕೇಳಬೇಕಾದ್ರೆ. ಆದ್ರೆ ತುಂಬಾ ಗಾಢವಾಗಿ ನಿಮಗೆ ಅರ್ಥ ಆಗಬೇಕಾದ್ರೆ 1-2 ಸರಿ ಕೇಳಿಸ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಫಾಲೋ ಮಾಡಕ್ ಶುರು ಮಾಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಪಾಸಿಟಿವ್ ಆಗಿ, ಧನಾತ್ಮಕವಾಗಿ ಬದಲಾಯಿಸ್ಕೊಳ್ಳಕ್ ಸಾಧ್ಯ ಇದೆ. ಓಕೆ ಗುರುಗಳೇ, ಸಾಕಷ್ಟು ಒಂದು ಮಾಹಿತಿನ ಕೊಟ್ರ. ಮುಂದಿನ ಎಪಿಸೋಡ್ ಇದೇ ತರದ ಮತ್ತೊಂದಷ್ಟು ವಿಚಾರಗಳು ನಿಮ್ಮ ಮುಂದೆ ತರ್ತೀನಿ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು. ಓಕೆ, ಗುರುಗಳು ಹೇಳಿದಂಥದ್ದು ಇಷ್ಟೇ, ನಿಮ್ಮ ಲೈಫ್ ಸ್ಟೈಲ್ ಏನಿದೆ ಅದರ ಜೊತೆಗೆ ನೀವು ಒಂದಷ್ಟು ಸಮಯವನ್ನ ಸ್ಪಿರಿಚುವಲ್ಗೆ ಅಥವಾ ನಿಮ್ಮ ದೇಹದ ಮನಸ್ಸಿನ ಉಲ್ಲಾಸಕ್ಕೆ ಅಂತ ಯೋಗಕ್ಕೆ, ಈ ರೀತಿಯಾದ ಅಥವಾ ಆಧ್ಯಾತ್ಮಿಕವಾದಂಥ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ನೀವು ತೊಡಗಿದಾಗ ನಿಮ್ಮ ಮನಸ್ಸಿನ ಮೇಲೆ ಒಂದು ನಿಮಗೆ ಕಂಟ್ರೋಲ್ ಅನ್ನು ಸಿಗುತ್ತೆ. ಈ ರೀತಿಯಾದಂಥ ಒಂದಷ್ಟು, ಯಾಕೆಂದರೆ ನೀವು ಮಾಡ್ತಾ ಇರೋಂಥ ಕೆಲಸಗಳು, ನೀವು ಪಡ್ಕೊಂಡಿರೋಂಥ ಫೆಸಿಲಿಟಿಗಳಲ್ಲಿ ನಿಮಗೆ ತಾಳ್ಮೆ ಅನ್ನೋದೇ ಹೋಗ್ಬಿಟ್ಟಿದೆ. ಹಿಂದಿನ ಕಾಲದ ಲೈಫ್ ಸ್ಟೈಲ್ ಆಗಿದ್ರೆ ಓಕೆ ಅನ್ಬೋದಿತ್ತು, ಈಗಿನ ಲೈಫ್ ಸ್ಟೈಲ್. ಹೀಗಾಗಿ ಒಂದಷ್ಟು ಸಮಯಗಳ ಕಾಲ, ಒಂದು ಅರ್ಧ ಗಂಟೆ, 1 ಗಂಟೆ ಸ್ವಲ್ಪ ಆಧ್ಯಾತ್ಮದ ಕಡೆ, ಸ್ವಲ್ಪ ಯೋಗದ ಕಡೆ ಗಮನ ಕೊಟ್ರೆ ನೀವು ಈ ರೀತಿಯಾದಂಥ ಜಂಜಾಟ, ಒತ್ತಡಗಳಿಂದ ನೀವು ಹೊರ ಬರಬಹುದು ಅನ್ನುವಂಥದ್ದು. ಅದು ಎಲ್ಲಿ ಸಿಗುತ್ತೆ, ಅದು ಎಲ್ಲಿ ಹೋಗಬೇಕು ಅನ್ನುವಂಥ ನಿಮಗೆ ಪ್ರಶ್ನೆಗಳಿರುತ್ತೆ. ಅದಕ್ಕೆ ಸ್ಕ್ರೀನ್ ಮೇಲೆ ಉಪಾಸನಾ ಫೌಂಡೇಶನ್ ನಂಬರ್ ಕೂಡ ಕೊಟ್ಟಿದ್ದೀವಿ. ಇವರು ಈ ರೀತಿಯಾದಂಥ ಆಧ್ಯಾತ್ಮಿಕ ಶಿಬಿರಗಳನ್ನ ಮಾಡ್ತಾ ಇರ್ತಾರೆ. ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಯಾವ ಶಿಬಿರಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಆ ಶಿಬಿರಕ್ಕೆ ಹೋಗಿ ಈ ಒಂದು ತರಬೇತಿಯನ್ನು ಕೂಡ, ಜೊತೆಗೆ ನಿಮ್ಮ ಮನಸ್ಸಿನ ರಿಲ್ಯಾಕ್ಸ್ಗೆ ಈ ಒಂದು ತರಬೇತಿನ ಪಡ್ಕೊಳೋದು ಉತ್ತಮ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.